ಹಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಲಿತಾ ಅರುಣ್ ಬ್ಲಾಗ್ಸ್. ಇವತ್ತಿನ ಬ್ಲಾಗಲ್ಲಿ ಬಂದ್ಬಿಟ್ಟು ನಾನು ನನ್ನ ರೇಷ್ಮೆ ಸೀರೆಗಳ ಕಲೆಕ್ಷನ್ ತೋರಿಸ್ತಾ ಇದ್ದೀನಿ. ಇಲ್ಲಿ ಕಾಣಿಸ್ತಿದೆಯಲ್ಲ ನಿಮಗೆ, ನನ್ನ ರೇಷ್ಮೆ ಸೀರೆಯ ಕಲೆಕ್ಷನ್ಗಳನ್ನ ತೋರಿಸ್ತಾ ಇದ್ದೀನಿ. ನನಗಿಷ್ಟವಾದಂಥ ರೇಷ್ಮೆ ಸೀರೆ ಕಲೆಕ್ಷನ್ ಇವತ್ತು ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರೋ ಫಸ್ಟ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಲೇ ಪೂರ್ತಿ ವಿಡಿಯೋ ನೋಡಿ ಎಂಜಾಯ್ ಮಾಡಿ ಅಂತ ಹೇಳ್ತಾ, ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ, ನೀವು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿದ್ದೀನಿ. ಇಂಟ್ರೆಸ್ಟ್ ಇದ್ದವರು ಕೂಡ ಅಲ್ಲಿ ಕೂಡ ನನ್ನ ಪೇಜ್ನ ಫಾಲೋ ಮಾಡ್ಬೋದು. ಹಾಗಾದರೆ ವಿಡಿಯೋದಲ್ಲಿ ಹೋಗ್ಬಿಡೋಣ. ನಾನಿವತ್ತು ನನ್ನ ರೇಷ್ಮೆ ಮೋಸ್ಟ್ ಫೇವ್ರೆಟ್ ರೇಷ್ಮೆ ಸೀರೆಗಳು ಅಂತಲೇ ಅನ್ಬೋದು. ರೇಷ್ಮೆ ಸೀರೆಗಳಂದರೆ ಯಾರಿಗಿಷ್ಟ ಇರಲ್ಲ ಹೇಳಿ? ಸೀರೆಗಳಂದರೆ ತುಂಬ ಎಲ್ಲ ಹೆಣ್ಮಕ್ಳಿಗೂ ಇಷ್ಟ ಇರುತ್ತೆ. ಸೀರೆ ಆಗಲಿ, ಒಂದು ಜ್ಯುವೆಲರಿ ಆಗಿರಲಿ, ಯಾವುದೇ ಆದ್ರೂ ಎರಡರಲ್ಲಿ ಎರಡು ಆಪ್ಷನು ಹೆಣ್ಮಕ್ಳಿಗೆ ತುಂಬ ಇಷ್ಟ ಇರುತ್ತಲ್ವ. ಹಾಗಾಗಿ ನಾನು ಇವತ್ತು ನನ್ನ ರೇಷ್ಮೆ ಸೀರೆಗಳ ಕಲೆಕ್ಷನ್ನ ನಿಮಗೆ ತೋರಿಸ್ತಾ ಇದ್ದೀನಿ. ಅದರಲ್ಲಿ ಸ್ಯಾರಿ ಕೂಡ ತೋರಿಸ್ತೀನಿ, ಹಾಗೆ ನನ್ನ ಬ್ಲೌಸ್ ಡಿಸೈನ್ ಕೂಡ ತೋರಿಸ್ತೀನಿ. ನೋಡಿ, ಇದು ಬಂದ್ಬಿಟ್ಟು ನನ್ನ ಫಸ್ಟ್ ಫೇವ್ರೆಟ್ ಸ್ಯಾರಿ ಅಂತಲೇ ಹೇಳ್ಬೋದು. ಮದುವೆ ಸೀರೆ, ದೊಡ್ಡ ಸೀರೆ ಅಂತ ಕೊಡ್ತಾರಲ್ಲ ಆ ಸ್ಯಾರಿ ಇದು. ನಿಮಗೆ ಕಲರ್ ಕಾಣಿಸ್ತಿದೆನಾ? ಯೆಲ್ಲೋ ವಿತ್ ರೆಡ್ ಕಾಂಬಿನೇಷನ್. ಇದು ಯೆಲ್ಲೋ ವಿತ್ ರೆಡ್ ಕಲರು. ಇದೊಂಥರ ಮಸ್ಟರ್ಡ್ ಯೆಲ್ಲೋ ಅಂತಾರಲ್ಲ, ಮಸ್ಟರ್ಡ್ ಯೆಲ್ಲೋ ವಿತ್ ರೆಡ್ ಕಲರು ಸೀರೆ ಇದು. ಹಾಗೆ ಇದು ಬಂದ್ಬಿಟ್ಟು ಸೆರಗು. ಇದು ನನ್ನ ಮದುವೆಯ ಸ್ಯಾರಿ, ಮದುವೆಯ ಸೀರೆ ಅಂದರೆ ಗಂಡನ ಮನೆ ಕಡೆ ಸೈಡ್ ಅವ್ರು ಕೊಡ್ತಾರಲ್ಲ ಆ ದೊಡ್ಡ ಸ್ಯಾರಿ ಅಂತ, ಆ ಸ್ಯಾರಿ ಇದು. ಇದು ನೋಡ್ತಾ ಇರ್ಬೋದು ನೀವು, ಬಾರ್ಡ್ರು ಎಷ್ಟು ಚೆನ್ನಾಗಿದೆ. ಹಾಗೆ ಇದು ಸ್ಯಾರಿ ಬಂದ್ಬಿಟ್ಟು ನಾನು ನಿಮಗೆ ಬ್ಯಾಕ್ ಕ್ಯಾಮ್ರಾ ಕೂಡ ತೋರಿಸ್ತೀನಿ. ಇದು ನನ್ನ ಮದುವೆ ಸ್ಯಾರಿ ನೋಡಿ, ಇದು ನನ್ನ ಮದುವೆ ಸ್ಯಾರಿ. ಇಲ್ಲಿ ವರ್ಕ್ ಕೂಡ ಬಂದಿದೆ. ಸ್ಯಾರಿ ಮಾತ್ರ ಫುಲ್ಲು ಹೆವಿ ಇದೆ. ಸೆರಗೆ ತುಂಬ ಜಾಸ್ತಿ ಹೆವಿ, ಯಾಕಂದರೆ ಸೆರಗಲ್ಲಿ ನೋಡ್ತಾ ಇರ್ಬೋದು ನೀವು, ವರ್ಕ್ ಬಂದಿದೆ ಸೆರಗಲ್ಲಿ. ಹಾಗಾಗಿ ಸೆರಗಂತೂ ಫುಲ್ಲು ಹೆವಿ ಅಂದರೆ ಹೆವಿ ಇದೆ. ಇದು ಸ್ಯಾರಿ ಹೆವಿ ಇದೆ ಅಂತ, ಈ ಸ್ಯಾರಿ ಕೂಡ ತುಂಬ ಹೆವಿ ಇದೆ. ಸ್ಯಾರಿ ಪೂರ್ತಿ ಹೆವಿ ಇಲ್ಲ, ಇದು ಪಲ್ಲು ಮಾತ್ರ ಹೆವಿ ಇದೆ. ನಾನು ನಿಮಗೆ ಬ್ಯಾಕ್ ಕ್ಯಾಮ್ರಾದಲ್ಲಿ ಕೂಡ ಈ ಸ್ಯಾರಿನ ತೋರಿಸ್ಬಿಡ್ತೀನಿ. ನೀವು ನೋಡಿ, ಇಲ್ಲಿ ನೋಡಿ, ಇದು ಬಂದ್ಬಿಟ್ಟು ನನ್ನ ಮೊದಲನೇ ಸ್ಯಾರಿ. ಅವಾಗಿನ ಬ್ಲೌಸ್ ಇವಾಗ ಆಗಲ್ಲ, ಆಲ್ಮೋಸ್ಟ್ ದಪ್ಪ ಆಗಿರ್ತೀವಿ, ಆಗ ಸಣ್ಣ ಇರ್ತೀವಿ, ಇವಾಗ ದಪ್ಪ ಆಗಿರ್ತೀವಲ್ಲ. ನಾನು ಇವಾಗ ಮೀಶೋದಲ್ಲಿ ಒಂದು ಬ್ಲೌಸ್ ಕೂಡ ತರಿಸಿದ್ದೆ, ಅದಕ್ಕೆ ಪರ್ಫೆಕ್ಟ್ ಆಗಿರೋ ಮ್ಯಾಚ್ ಈ ಬ್ಲೌಸು. ಅರೌಂಡು 350 400 ಒಳಗಡೆ ಈ ಬ್ಲೌಸ್ ಸಿಗುತ್ತೆ. ಯಾರಿಗಾದ್ರೂ ಲಿಂಕ್ ಬೇಕಿದ್ರೆ ಕೇಳಿ, ನನಗೆ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ. ಇದು ನೋಡಿ, ಇದು ಬ್ಯಾಕ್ ಡಿಸೈನ್ ಇದು, ಆಮೇಲೆ ಇದು ಫ್ರಂಟ್ ಡಿಸೈನು, ಎರಡು ಕಡೆನೂ ಬಂದಿದೆ. ಆಮೇಲೆ ಇದು ಬಂದ್ಬಿಟ್ಟು ಸ್ಲೀವ್ಸು ಎರಡು ಕಡೆನೂ ತುಂಬ ಹೆವಿ ವರ್ಕ್ ಬಂದಿದೆ. ಆಮೇಲೆ ಇದು ಬ್ಲೌಸು, ಅದರ ಬ್ಲೌಸು. ಇದು ಬಂದ್ಬಿಟ್ಟು ನನ್ನ ಎರಡನೇ ಸ್ಯಾರಿ, ಅಂದರೆ ತಾಯಿ ಮನೆ ಕಡೆಯಿಂದ ಕೊಟ್ಟಿರ್ತಾರಲ್ಲ, ತವ್ರ ಮನೆ ಸೀರೆ ಅಂತ ಕೊಡ್ತಾರೆ ಮದುವೆಯಲ್ಲಿ. ಇದು ಕೂಡ ಮದುವೆ ಸೀರೆನೇ, ತವ್ರ ಮನೆ ಕಡೆಯಿಂದ ಕೊಟ್ಟಿರ್ತಾರಲ್ಲ ಆ ಸೀರೆ. ಇದು ರೇಷ್ಮೆ ಸೀರೆ, ನನ್ನ ತಾಯಿ ಮನೆ ಕಡೆಯಿಂದ ಕೊಟ್ಟಿರುವಂಥ ರೇಷ್ಮೆ ಸೀರೆ. ಈ ಕಲರ್ನ ಏನಂತಾರೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ, ಪೀಚ್ ಅಂತಾರ ಏನಂತಾರೆ ಅಂತ. ಆದರೆ ಸ್ಯಾರಿ ಮಾತ್ರ ತುಂಬ ಚೆನ್ನಾಗಿದೆ, ಹೆವಿ ಆಗಿದೆ ಸ್ಯಾರಿ. ಆಮೇಲೆ ಇದು ಮೆರೂನ್ ಕಲರ್ ಬಾರ್ಡರು ನೋಡಿ, ಮೆರೂನ್ ಕಲರ್ ಬಾರ್ಡರ್ ಇದು ಕೂಡ ತುಂಬ ಹೆವಿ ಇದೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ ಉಟ್ಕೊಂಡ್ರೆ. ಇದು ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ, ಕಾಣಿಸ್ತಿದೆ ನಿಮಗೆ ಸ್ಯಾರಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ಕೂಡ ನಿಮಗೆ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ. ಆಮೇಲೆ ಇದು ಬ್ಲೌಸ್ ಬಂದ್ಬಿಟ್ಟು, ಇದು ಆವಾಗಿನ ಬ್ಲೌಸ್ ನನಗೆ ಆಗಲ್ಲ, ಅದಕ್ಕೋಸ್ಕರ ನಾನು ಇವಾಗ ಮತ್ತೆ ಸ್ಟಿಚ್ ಮಾಡಿಸ್ಕೊಂಡೆ ಹೊಸ ಬ್ಲೌಸು. ಇದು ನಾನೇ ವರ್ಕ್ ಮಾಡಿರೋಂಥ ಬ್ಲೌಸ್, ಇದು ನಾನೇ ಹ್ಯಾಂಡ್ ಎಂಬ್ರಾಯ್ಡಿಂಗ್ ಮಾಡಿರುವಂಥ ವರ್ಕ್ ಬ್ಲೌಸ್ ಇದು. ನೋಡಿ, ಈ ಥರ ಸಿಂಪಲ್ಲಾಗಿ ಡಿಸೈನ್ ಮಾಡಿದ್ದೀನಿ, ನಾನೇ ಹ್ಯಾಂಡ್ ವರ್ಕ್ ಮಾಡಿದ್ದೆ ನಾನೇ ಸಿಂಪಲ್ಲಾಗಿ. ನಾನು ಕೂಡ ಯೂಟ್ಯೂಬಲ್ಲಿ ನೋಡಿಕೊಂಡೆ ಈ ಡಿಸೈನ್ನ ನಾನೇ ಮಾಡಿಕೊಂಡೆ. ಆಮೇಲೆ ಇದು ನೋಡಿ, ತೋಳಲ್ಲಿ ಈ ಥರ ಸಿಂಪಲ್ಲಾಗಿ ಈ ಥರ ಇಟ್ಟಿದ್ದೀನಿ, ನಾನೇ ಮಾಡ್ಕೊಂಡಿರೋದು. ಆಮೇಲೆ ಇದು ಬ್ಲೌಸಿಗೆ ಈ ರೀತಿಯಾಗಿ ಸಿಂಪಲ್ಲಾಗಿ ವರ್ಕ್ ಮಾಡಿದ್ದೀನಿ ನಾನೇ. ಸ್ಟೋನ್ ವರ್ಕ್ ಅಂತಾರಲ್ಲ, ಸ್ಟೋನ್ ವರ್ಕು, ಆಮೇಲೆ ಇದು ಬೀಡ್ಸ್ ವರ್ಕ್ ನಾನೇ ಮಾಡಿರೋದು.
ಇದು ಸ್ಲೀವ್ಸು. ಹಾಗೆ ಇದು ಬಂದ್ಬಿಟ್ಟು ಫ್ರಂಟಲ್ಲಿ ಆಫ್ ಈ ಒಂದು ಸೈಡ್ ಮಾತ್ರ ವರ್ಕ್ ಮಾಡಿದ್ದೀನಿ. ಇದು ಸ್ಟಿಚ್ ಮಾಡಿದ್ದೀನಿ. ಇದು ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಆ ಸ್ಯಾರಿ ಮೇಲೆ. ಪರ್ಫೆಕ್ಟಾಗಿ ಮ್ಯಾಚ್ ಆಗಿರುವಂಥ ಸ್ಯಾರಿ ಇದು. ಬ್ಲೌಸ್ ಇದು. ಆಮೇಲೆ ಒಂದೊಂದು ಸೀರೆಗೂ ಒಂದೊಂದು ಮೆಮೊರಿ ಇದೆ. ಅದೊಂದು ಹೇಳೋದು ಮರೆತೆ ನಿಮಗೆ. ಒಂದೊಂದು ಸ್ಯಾರಿಗೆ ಕೂಡ ಒಂದೊಂದು ಮೆಮೊರಿ ಇರುತ್ತೆ. ಯಾಕಂದರೆ ರೇಷ್ಮೆ ಸೀರೆಗಳು ಅಂದರೆ ನಾವು ಯಾವಾಗಲೂ ತೊಗೊಳಕ್ಕಾಗಲ್ಲ. ಅಕೇಶನ್ಗಳಿದ್ದರೆ ಮಾತ್ರ, ಫ್ಯಾಮಿಲಿ ಫಂಕ್ಷನ್ನು, ಮದುವೆ ಆಯಿತು, ಒಂದು ಗೃಹ ಪ್ರವೇಶ ಆಯಿತು, ಆಮೇಲೆ ಒಂದು ನಾಮಕರಣ ಅಂಥ ಟೈಮಲ್ಲೇ ನಾವು ರೇಷ್ಮೆ ಸೀರೆಗಳನ್ನ ತೊಗೊತೀವಲ್ವ. ಹಾಗಾಗಿ ಒಂದೊಂದು ಸ್ಯಾರಿಗಳ ಹಿಂದೆ ಒಂದೊಂದು ಸ್ಟೋರಿ ಇದೆ. ಒಬ್ಬೊಬ್ಬರು ಫಂಕ್ಷನಲ್ಲಿ ಒಂದೊಂದು ಸ್ಯಾರಿ ತೊಗೊಂಡಿದ್ದೀನಿ ನಾನು. ಒಂದೊಂದು ಫಂಕ್ಷನಲ್ಲಿ ಒಂದೊಂದು ಸ್ಯಾರಿ ತೊಗೊಂಡಿದ್ದೀನಿ. ಆಮೇಲೆ ಈ ಸ್ಯಾರಿ ಬಂದ್ಬಿಟ್ಟು ನನ್ನ ತಂಗಿಯ ಮದುವೆ ಸೀರೆ. ನಮ್ಮ ತಾಯಿ ಮನೆಯವ್ರು ಕೊಡಿಸಿದ ಸ್ಯಾರಿ ಇದು. ಇದು ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನನಗೆ ಸಖತ್ ಇಷ್ಟ ಈ ಸ್ಯಾರಿ ಕೂಡ. ಈ ಸ್ಯಾರಿ ಬಂದ್ಬಿಟ್ಟು ನೋಡಿ, ಗ್ರೀನ್ ಆ್ಯಂಡ್ ಪರ್ಪಲ್ ಬಾರ್ಡರ್, ಗ್ರೀನ್ ಆ್ಯಂಡ್ ಪರ್ಪಲ್ ಬಾರ್ಡರು. ಇದು ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಆಮೇಲೆ ಇಲ್ಲಿ ನಿಮಗೆ ಕಾಣಿಸ್ತಿದೆನಾ, ಸ್ಟೋನ್ ವರ್ಕ್ ಕೂಡ ಬಂದಿದೆ, ಸ್ಟೋನ್ ವರ್ಕು. ಆಮೇಲೆ ನಾನು ಇದನ್ನು ಕೂಡ ನಿಮಗೆ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ನೋಡಿ. ಬ್ಲೌಸ್ ನಾನು ಸಿಂಪಲ್ಲಾಗಿ ಸ್ಟಿಚ್ ಮಾಡಿಸ್ಕೊಂಡಿದ್ದೀನಿ ಈ ಸ್ಯಾರಿ ಬ್ಲೌಸ್ನ. ಸಿಂಪಲ್ಲಾಗಿ ಯಾವುದೇ ರೀತಿಯಾದ ವರ್ಕ್ ಇಲ್ಲ. ಬ್ಯಾಕ್ ಮಾತ್ರ ಇದ್ರದ್ದು ಬಾರ್ಡ್ರ್ ಇಡಿಸಿ ಹೊಲ್ಸಿದ್ದೀನಿ. ಈ ಥರ ಡಿಸೈನ್ ಮಾಡಿಸಿದ್ದೀನಿ, ಸಿಂಪಲ್ಲಾಗಿ ಡಿಸೈನ್ ಮಾಡಿಸಿದ್ದೀನಿ. ಆಮೇಲೆ ಅವಾಗೆಲ್ಲ ನಮ್ಮ ತಂಗಿ ಮದುವೆ ಟೈಮಲ್ಲಿ ಮೆಗಾ ಸ್ಲೀವ್ಸು ಸ್ವಲ್ಪ ಟ್ರೆಂಡಿಂಗಲ್ಲಿತ್ತು. ಈ ರೀತಿಯಾಗಿ ಮೆಗಾ ಸ್ಲೀವ್ಸ್ ಇಡಿಸಿದ್ದೀನಿ. ಸಿಂಪಲ್ಲಾಗಿದೆ ಈ ಬ್ಲೌಸ್ ಮಾತ್ರ ನೋಡಿ. ಇದು ಬ್ಯಾಕು, ಇದು ಫ್ರಂಟಲ್ಲಿ ಏನು ವರ್ಕೇ ಬಂದಿಲ್ಲ. ಮಾತ್ರ ಕಲರ್ ಕಾಂಬಿನೇಷನ್ ಮಾತ್ರ ಸೂಪರಾಗಿದೆ. ಇದೂ ಅಷ್ಟೇ, ನೋಡಿ ಎಷ್ಟು ಬ್ರೈಟಾಗಿ ಕಾಣಿಸ್ತಿದೆ ಸ್ಯಾರಿ. ಫುಲ್ಲು ಬ್ರೈಟಾಗಿ ಕಾಣಿಸ್ತಿದೆ. ಇದು ನನ್ನ ಮೈದನ ಮದುವೆಯಲ್ಲಿ ತೊಗೊಂಡಿರೋಂಥ ಸ್ಯಾರಿ. ಇದು ಎಷ್ಟು ಬ್ರೈಟಾಗಿ ಕಾಣಿಸ್ತಿದೆ ಅಲ್ವಾ. ಕ್ಯಾಮ್ರಾದಲ್ಲಿ ಇನ್ನೂ ಬ್ರೈಟಾಗಿ ಕಾಣಿಸ್ತಿದೆ. ಆರೆಂಜ್ ವಿತ್ ಪರ್ಪಲ್ ಬಾರ್ಡರು ನೋಡಿ, ಆರೆಂಜ್ ವಿತ್ ಪರ್ಪಲ್ ಬಾರ್ಡರು. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಹಾಕ್ಕೊಂಡ್ರಾಯ್ತು. ತುಂಬ ಇವಾಗ ಆರೆಂಜ್ ಕಲರು ಟ್ರೆಂಡಿಂಗಲ್ಲಿದೆ ಅಲ್ವಾ. ನಾನು ಆವಾಗಲೇ ತೊಗೊಂಡಿದ್ದೆ, ಆಲ್ಮೋಸ್ಟು 5-6 ವರ್ಷದಿಂದನೇ ತೊಗೊಂಡಿದ್ದೆ. ಇಲ್ಲಿ ನೋಡಿ, ಇದು ಪರ್ಪಲ್ ಬಾರ್ಡರ್, ಫುಲ್ಲು ಗೋಲ್ಡ್ ಸರಿ ಬಂದಿದೆ ಇಲ್ಲಿ ಪರ್ಪಲ್ ಬಾರ್ಡ್ರು. ಇದು ಆರೆಂಜ್ ಕಲರ್ ಶೇಡ್. ತುಂಬ ಅಂದರೆ ತುಂಬ ಚೆನ್ನಾಗಿದೆ ಈ ಸ್ಯಾರಿ ನೋಡಿ. ಎಷ್ಟು ಶೈನಿಂಗ್ ಆಗ್ತಿದೆ ಅಂದರೆ ಅಷ್ಟು ಚೆನ್ನಾಗಿದೆ ಸ್ಯಾರಿ. ಆಮೇಲೆ ಇನ್ನೊಂದು ಟಿಪ್ ಹೇಳ್ತೀನಿ ನಿಮಗೆ. ನೀವು ರೇಷ್ಮೆ ಸ್ಯಾರೀಸ್ ತೊಗೋಬೇಕಾದ್ರೆ, ರೇಷ್ಮೆ ಸೀರೆಗಳನ್ನ ತೊಗೋಬೇಕಾದ್ರೆ ಯಾವಾಗಲೂ ಸ್ಟ್ಯಾಂಡರ್ಡ್ ಕಲರ್ಸ್ನ ಪ್ರಿಫರ್ ಮಾಡಿರಿ. ಸ್ಟ್ಯಾಂಡರ್ಡ್ ಕಲರ್ಸ್ನೇ ಪ್ರಿಫರ್ ಮಾಡಿ. ಯಾಕೆ ಅಂತಂದರೆ ಇವಾಗೆಲ್ಲ ಪೇಸ್ಟಲ್ ಕಲರ್ಸು, ಆಮೇಲೆ ತುಂಬ ಟ್ರೆಂಡಿಂಗ್ ಕಲರ್ಸ್ಗಳಿವೆ ಇವಾಗ. ಮೈಸೂರು ಸಿಲ್ಕ್ ಸ್ಯಾರೀಸು, ಅದು ಮೈಸೂರು ಸಿಲ್ಕ್ ಸ್ಯಾರೀಸ್ ಅಂತೂ ತುಂಬ ಓಲ್ಡ್ ಮತ್ತು ಇವಾಗ ಟ್ರೆಂಡಿಂಗಲ್ಲಿದೆ. ಆಮೇಲೆ ಪೇಸ್ಟಲ್ ಕಲರ್ಸ್ ತೊಗೊಂಡ್ಬಿಟ್ರೆ ಏನಾಗುತ್ತೆ, ಆಮೇಲೆ ಇನ್ನೊಂದು 6 ತಿಂಗಳಿಗೋ ವರ್ಷಕ್ಕೋ ಅದನ್ನ ಉಟ್ಕೊಳ್ಳೋಕೆ ಮನಸ್ಸಿಲ್ಲ. ಆ ಟ್ರೆಂಡ್ ಹೋದ್ಮೇಲೆ ಉಟ್ಕೊಳ್ಳೋಕೆ ಮನಸ್ಸು ಬರಲ್ಲ. ಹಾಗಾಗಿ ನಾನು ಹೇಳೋದು ಏನಪ್ಪ ಅಂತಂದರೆ, ಅವರವರು ಇದಕ್ಕೆ ಬಿಟ್ಟಿದ್ದು. ನಾನು ನನ್ನ ಪ್ರಕಾರ ಹೇಳ್ತಾ ಇದ್ದೀನಿ. ನೀವು ಸ್ಟ್ಯಾಂಡರ್ಡ್ ಕಲರ್ಸ್ ಅಂದರೆ ಆರೆಂಜು, ರೆಡ್ ಕಲರು, ಆಮೇಲೆ ಗ್ರೀನು, ಆಮೇಲೆ ಬ್ಲೂ ಕಲರು, ಆಮೇಲೆ ಬ್ಲ್ಯಾಕು, ಈ ಥರದನ್ನ ಸ್ಟ್ಯಾಂಡರ್ಡ್ ಕಲರ್ಸ್ನ ಪ್ರಿಫರ್ ಮಾಡಿ. ನೀವು ಯಾವಾಗ ಉಟ್ಕೊಂಡ್ರು ಅದು ಎವರ್ ಗ್ರೀನ್ ಆಗಿರುತ್ತೆ. ಆ ಕಲರ್ಸು ಟ್ರೆಂಡಿಂಗ್ ಹೋಗೋದೇ ಇಲ್ಲ. ಇದು ಬ್ಲೌಸ್ ನಾನು ಇದಕ್ಕೆ ಫುಲ್ ಹೆವಿ ವರ್ಕ್ ಮಾಡಿಸಿದ್ದೀನಿ. ಫುಲ್ಲು ಸ್ಟೋನ್ ವರ್ಕ್ ಮಾಡಿಸಿದ್ದೀನಿ. ಈ ಥರ ಲೀಫ್ಸ್ ಥರ ಬಂದಿದೆ. ಲೀಫ್ ಡಿಸೈನಲ್ಲಿ ಈ ಬ್ಲೌಸ್ನ ಡಿಸೈನ್ ಮಾಡಿದ್ದಾರೆ. ಫುಲ್ಲು ಸ್ಟೋನ್ ವರ್ಕ್ ಇದೆ. ನೈಟ್ ಫಂಕ್ಷನ್ಗಳಿಗಂತೂ ಸಖತ್ತಾಗಿ ಕಾಣಿಸುತ್ತೆ. ಆಮೇಲೆ ಈ ಥರ ಸ್ಲೀವ್ಸಲ್ಲಿ ನೋಡಿ, ಇದು ಕೂಡ ಸ್ಟೋನ್ ವರ್ಕ್ ಬಂದಿದೆ. ಕುಂದನ್ನು, ಆಮೇಲೆ ಸುತ್ತ ಸ್ಟೋನ್ ವರ್ಕ್ಸ್ ಎಲ್ಲ ಬಂದಿದೆ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ಎಷ್ಟು ಪಳಪಳ ಅಂತ ಹೊಳಿತಾ ಇದೆ. ಎಲ್ಲ ಸ್ಟೋನ್ಸ್ ಎಲ್ಲ ಹೊಳಿತಾ ಇದೆ ನೋಡಿ. ಆಮೇಲೆ ಇದು ಕೂಡ ಮೆಗಾ ಸ್ಲೀವ್ಸೇ ಹೊಲಿಸ್ತಿದ್ದೀನಿ. ಇದು ಕೂಡ ನಾನು ಅವಾಗ ತುಂಬ ಅಂದರೆ ತುಂಬ ಶಾರ್ಟ್ ಸ್ಲೀವ್ಸ್ ಹಾಕ್ಕೊತಾ ಇದೆ, ಮೆಗಾ ಸ್ಲೀವ್ಸು. ಅವಾಗ ಅದೇ ಟ್ರೆಂಡಿಂಗಲ್ಲಿತ್ತು, ಅವಾಗ ಅದನ್ನು ಹೊಲಿಸ್ತೀನಿ. ಈ ತೋಳಿಗೆ ಕೂಡ ಅದೇ ರೀತಿ ಬಂದಿದೆ. ಆಮೇಲೆ ಫ್ರಂಟ್ ನೋಡಿ, ಫ್ರಂಟ್ ಡಿಸೈನ್ ಆಫ್ ಡಿಸೈನ್ ಇರುತ್ತಲ್ವ ನೋಡಿ, ಸೇಮ್ ಡಿಸೈನು ಫ್ರಂಟಲ್ಲಿ ಕೊಟ್ಟಿದ್ದಾರೆ. ಇದಕ್ಕೆ ನೋಡಿ ಈ ಥರ ಟ್ಯಾಸಲ್ಸ್ ಇದ್ದಾವೆ.
ಈ ಸ್ಯಾರಿ ಕೂಡ ನನಗೆ ತುಂಬ ಇಷ್ಟ. ಎಕ್ಸ್ಪೆಷಲಿ ಈ ಸ್ಯಾರಿನ ನಾನು ನೈಟ್ ಹೊತ್ತು ಉಟ್ಕೊಂಡು ಹೋದರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ತುಂಬ ಬ್ರೈಟ್ ಕಲರ್ ಅಲ್ವಾ ಇದು, ಹಾಗಾಗಿ ನೈಟ್ ಫಂಕ್ಷನ್ಗಳಿಗೆ, ರಿಸೆಪ್ಷನ್ಗಳಿಗೆ ಅಂಥದಕ್ಕೆ ಈ ಸ್ಯಾರಿ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆಮೇಲೆ ಇದೊಂದು ಸ್ಯಾರಿ, ಇದು ನಮ್ಮ ಮಗಳ ಮದುವೆ ಸ್ಯಾರಿ. ಇದು ನಮ್ಮ ಚಿಕ್ಕಪ್ಪನ ಮಗಳ ಸ್ಯಾರಿ. ಬ್ಲೂ ವಿತ್ತು ಸ್ಕೈ ಬ್ಲೂ ವಿತ್ತು ಬ್ಲೂ, ಡಾರ್ಕ್ ಬ್ಲೂ ಕಾಂಬಿನೇಷನ್ನು. ಇದು ಕೂಡ ಎವರ್ ಗ್ರೀನ್ ಕಾಂಬಿನೇಷನ್ ಅಲ್ವಾ ಇದು ಕೂಡ ತುಂಬ ಉಟ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಸ್ಯಾರಿ. ಬಾರ್ಡರ್ ನೋಡಿ ಈ ಥರ ಬಂದಿದೆ. ಬ್ಲೌಸ್ ಕೂಡ ಇದರದ್ದು ಸ್ವಲ್ಪ ಹೆವಿ ವರ್ಕ್ ಮಾಡಿಸಿದ್ದೀನಿ ನಾನು. ನೋಡಿ ಬ್ಯಾಕ್ ಪಾಟ್ ಶೇಪಲ್ಲಿ ಬಂದಿದೆ. ಪಾಟ್ ಶೇಪಲ್ಲಿ ಇದು ಸ್ವಲ್ಪ ಹೆವಿ ವರ್ಕೇ ಇದೆ, ಶೇಪಲ್ಲಿ ಬಂದಿದೆ. ಆಮೇಲೆ ಸ್ಲೀವ್ಸಿಗೆ ಈ ಥರ ಪಿಕಾಕ್ ಇಡ್ಸಿದ್ದೀನಿ ನೋಡಿ. ಪಿಕಾಕು ಕಾಣಿಸ್ತಿದೆನಾ? ಈ ರೀತಿಯಾಗಿ ಪಿಕಾಕ್ ಇಡ್ಸಿದ್ದೀನಿ. ಈಗ ಕಾಣಿಸ್ತಾ ಇದೆ. ಈ ರೀತಿಯಾಗಿ ಪಿಕಾಕ್ ಇಡ್ಸಿದ್ದೀನಿ, ನವಿಲ್ ಇಡ್ಸಿದ್ದೀನಿ. ಆಮೇಲೆ ಈ ರೀತಿಯಾಗಿ ಸಿಂಪಲ್ಲಾಗಿ ವರ್ಕ್ ಮಾಡಿಸಿದ್ದೀನಿ. ಫ್ರಂಟಲ್ಲಿ ಸಿಂಪಲ್ಲಾಗಿ, ಬ್ಯಾಕ್ ಏನು ಬಂದಿದೆಯೋ ಫ್ರಂಟು ಅದೇ ರೀತಿಯಾಗಿ ಬಂದಿದೆ. ಸಿಂಪಲ್ಲಾಗಿ ವರ್ಕು, ಸ್ವಲ್ಪ ಇದು ಗ್ರ್ಯಾಂಡಾಗಿದೆ ವರ್ಕು. ಆಮೇಲೆ ಇದಕ್ಕೆ ಟ್ಯಾಸಲ್ಸ್ ನೋಡಿ, ಈ ಥರ ಟ್ಯಾಸಲ್ಸ್ ಕೊಟ್ಟಿದ್ದಾರೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ಎವರ್ ಗ್ರೀನ್ ಕಾಂಬಿನೇಷನ್ ಅಲ್ವಾ ಈ ಸ್ಯಾರಿ. ಈ ಥರ ಕ್ರೀಮ್ ವಿತ್ ಪಿಂಕ್, ಕ್ರೀಮ್ ವಿತ್ ಗ್ರೀನು, ಆ ಥರ ಸ್ಯಾರಿಗಳು ಎವರ್ ಗ್ರೀನ್ ಅಲ್ವಾ. ಇದೊಂದು ಸ್ಯಾರಿ ಕೂಡ, ಇದು ಕೂಡ ನಾನು ನಮ್ಮ ಚಿಕ್ಕಪ್ಪನ ಮದುವೆಯಲ್ಲಿ ಅವರು ನನಗೆ ಗಿಫ್ಟಿಂಗಾಗಿ ಕೊಟ್ಟಿದ್ದಂಥ ಸ್ಯಾರಿ. ಇದು ಎವರ್ ಗ್ರೀನ್ ಅಲ್ವಾ. ಈ ಕಲರ್ ಕಾಂಬಿನೇಷನ್ನು ತುಂಬ ಜನಕ್ಕೆ ಇಷ್ಟ ಆಗುತ್ತೆ. ಆಮೇಲೆ ಎಲ್ಲರಿಗೂ ಸೂಟಬಲ್ ಈ ಕಲರು, ಎಲ್ಲರಿಗೂ ಸೂಟ್ ಆಗುತ್ತೆ ಈ ಕಲರು. ಇದು ಈ ಸ್ಯಾರಿ ಬಂದ್ಬಿಟ್ಟು ನೋಡಿ, ಇದು ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಈ ಸ್ಯಾರಿನೂ. ಈ ಸ್ಯಾರಿಯ ಬ್ಲೌಸ್ ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿದೆ, ಪಿಂಕ್ ಕಲರ್ ಬ್ಲೌಸು. ಇದು ಕೂಡ ಈ ರೀತಿಯಾಗಿ ರೌಂಡ್ ನೆಕ್ಕು, ಈ ಥರ ಡಿಸೈನ್. ಇದು ಕೂಡ ಮಿಷಿನ್ ಎಂಬ್ರಾಯ್ಡ್ರಿನೇ, ಮಿಷಿನ್ ವರ್ಕೇ ಮಾಡಿಸಿದ್ದೀನಿ. ಇದು ಕೂಡ ಇದು ರೌಂಡ್ ನೆಕ್ಕು. ಆಮೇಲೆ ಸ್ಲೀವ್ಸಿಗೆ ಸಿಂಪಲ್ಲಾಗಿ ಇಡ್ಸಿದ್ದೀನಿ. ನನಗೆ ಸ್ವಲ್ಪ ಸಿಂಪಲ್ ಆಗಿರೋಂತಹ ವರ್ಕ್ಗಳೇ ಇಷ್ಟ, ತುಂಬ ಹೆವಿಯಾಗಿರಬಾರ್ದು, ಸ್ವಲ್ಪ ಸಿಂಪಲ್ ಆಗಿರೋಂಥದ್ದೇ ನೋಡಿ ನಾನು ಪ್ರಿಫರ್ ಮಾಡ್ತೀನಿ. ಇದು ಬಂದ್ಬಿಟ್ಟು ಸ್ಲೀವ್ಸು, ಎರಡು ಕಡೆನೂ ಅದೇ ರೀತಿಯಾಗಿ ಮಾಡಿಸಿದ್ದೀನಿ. ಆಮೇಲೆ ಇಲ್ಲಿ ನೋಡಿ ಫ್ರಂಟ್ ಸಿಂಪಲ್ಲಾಗಿ, ಬ್ಯಾಕ್ ಏನು ಡಿಸೈನ್ ಇದೆಯೋ ಫ್ರಂಟ್ ಕೂಡ ಒಂದು ಸೈಡ್ ಅದೇ ಥರ ಡಿಸೈನ್ ಇದೆ. ಅಷ್ಟು ರೇಷ್ಮೆ ಸೀರೆಗಳಲ್ಲಿ ಎಲ್ಲರ ಹತ್ರನೂ ಇರುವಂತಹ ಸ್ಯಾರಿ ಇದು. ರೆಡ್ ವಿತ್ ಗ್ರೀನ್ ಕಲರ್ ಸ್ಯಾರಿ. ಈ ಕಲರ್ ಸ್ಯಾರಿ ಎಲ್ಲರ ಹತ್ರನೂ ಇರುತ್ತೆ. ಇದು ನಮ್ಮ ಮನೆಯ ಗೃಹ ಪ್ರವೇಶಕ್ಕೆ ನಮ್ಮಮ್ಮ ಕೊಟ್ಟಿರೋಂಥ ಸ್ಯಾರಿ, ತವ್ರ ಮನೆ ಕಡೆಯಿಂದ ಕೊಟ್ಟಿರೋಂಥ ಸ್ಯಾರಿ ಇದು ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಸ್ಯಾರಿ. ಇದೊಂದು ಸ್ವಲ್ಪ ಪಿಂಕ್ ಹಾಗೆ ರೆಡ್ ಥರ ಕಾಣಿಸುತ್ತೆ. ಆ್ಯಕ್ಚುಲಿ ಇದು ರೆಡ್ ಕಲರ್ ಸೀರೆ, ನಿಮಗೆ ಪಿಂಕ್ ಥರ ಕಾಣಿಸ್ತಾ ಇದೆ ಅಷ್ಟೇ. ಇದು ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಉಟ್ಕೊಂಡ್ರೆ. ಇದಕ್ಕೆ ಬ್ಲೌಸ್ ಬಂದ್ಬಿಟ್ಟು ಇದು ಗ್ರೀನ್ ವಿತ್ ಪಿಂಕ್ ಶೇಡಲ್ಲಿದೆ ಬ್ಲೌಸು. ಇದಕ್ಕೆ ನಾನು ಹ್ಯಾಂಡ್ ಎಂಬ್ರಾಯ್ಡ್ರಿ ಮಾಡಿಸಿದ್ದೀನಿ. ಇದು ಲೀಫ್ ಥರ ಬಂದ್ಬಿಟ್ಟು ಸ್ಲೀವ್ಸಿಗೆ ಒಂದು ಫ್ಲವರ್ ಥರ ಇದೆ. ಎಷ್ಟು ಚೆನ್ನಾಗಿ ಸಿಂಪಲ್ಲಾಗಿ ಬಂದಿದೆ, ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದರಲ್ಲಿ ನೋಡಿ ಒಂದು ಸೈಡ್ ಇದೆ. ಇದು ಕೂಡ ಉಟ್ಕೊಂಡ್ರೆ ಇದು ಎವರ್ ಗ್ರೀನ್ ಸ್ಯಾರಿ ಅಂತಲೇ ಹೇಳ್ಬೋದು. ಎಲ್ಲರ ಹತ್ರ ಆಲ್ಮೋಸ್ಟ್ ಎಲ್ಲರ ಹತ್ರನೂ ಇರುತ್ತೆ ಈ ಕಲರ್ ಕಾಂಬಿನೇಷನ್ ಅಲ್ವಾ. ಬ್ಲೂ ವಿತ್ ರೆಡ್ ಕಲರ್ ಸ್ಯಾರಿ. ಇದು ಒಂದು ಡಾರ್ಕ್ ಬ್ಲೂ ಹಾಗೆ ರೆಡ್ ಕಲರ್ ಸ್ಯಾರಿ, ಜರಿ ಇರೋಂಥ ಸ್ಯಾರಿ. ಇದು ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೈಟ್ ರಿಸೆಪ್ಷನ್ಗಳಿಗೆ. ಅದಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಎದ್ದು ಹೊಡೆಯುತ್ತೆ ಈ ಕಲರು, ಅಷ್ಟು ಚೆನ್ನಾಗಿದೆ. ಆಮೇಲೆ ಇದು ಬ್ಲೌಸು ಸಿಂಪಲ್ಲಾಗಿ ಡಿಸೈನ್ ಮಾಡಿಸಿದ್ದೀನಿ. ಇದು ಕೂಡ ಮಿಷಿನ್ ವರ್ಕ್ ಮಾಡಿಸಿದ್ದೀನಿ. ಇದಕ್ಕೆ ರೌಂಡಲ್ಲಿ ನೋಡಿ ಕಾಣಿಸ್ತಾ ಇದೆ, ಮಿಷಿನ್ ವರ್ಕ್ ಮಾಡಿಸಿದ್ದೀನಿ. ಬ್ಯಾಕು ಅಷ್ಟೇ, ಫ್ರಂಟ್ ಹಾಫಲ್ಲಿ ಬಂದಿದೆ. ಆಮೇಲೆ ಸ್ಲೀವ್ಸಲ್ಲಿ ಈ ಥರ ಡಿಸೈನ್, ಸಿಂಪಲ್ಲಾಗಿ ಡಿಸೈನ್ಸೇ ನನಗೆ ತುಂಬ ಇಷ್ಟ. ಆ ರೀತಿಯಾಗಿ ಸಿಂಪಲ್ಲಾಗಿ ಡಿಸೈನ್ ಮಾಡಿಸಿದ್ದೀನಿ.
Each echoing step on the forest floor opens a world through an ancient door. The silence alive, yet brimming with sound. In the arms of solitude, I am found. Oh, whispering pines, sing me your tune. Caught in the rhythm, the stars and the moon. Teach me the language of rustling leaves, stories that linger on the breath of the breeze. ಐ ಹೋಪ್ ನಿಮ್ಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತಲೇ ಅಂದ್ಕೊತೀನಿ. ನನ್ನ ಸ್ಯಾರೀಸ್ ಕಲೆಕ್ಷನ್ ಹೇಗಿದೆ, ಆಮೇಲೆ ನನ್ನ ಯಾವ ಸ್ಯಾರಿ ನಿಮಗೆ ಇಷ್ಟ ಆಯಿತು ನನಗೆ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗಾದರೆ ಇವತ್ತಿನ ವಿಡಿಯೋ ಇಷ್ಟೇ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ನನ್ನ ಚಾನಲ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬಾಯ್.